ಹಾಯ್ ಎಲ್ಲರಿಗೂ, ನಾನು ನಿಮ್ಮ ರಕ್ಷಾ ಕಟೀಲ್. ಇವತ್ತೊಂದು ಬೆಳಿಗ್ಗೆನೆ ಒಂದು ಪದಾರ್ಥ ಮಾಡುವಂಥ, ಕರಾವಳಿಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸ್ಪೆಷಲಾಗಿ ಮಾಡುವಂಥ ಒಂದು ಪದಾರ್ಥ, ಬಸಳೆ ಮತ್ತು ಪಪ್ಪಾಯಿಯನ್ನು ಒಂದು ಕರಿ ಮಾಡುವ ಅಂತ. ಅದಕ್ಕೆ ಒಂದು ಬಸಳೆ ತಂದಿದ್ದೇನೆ ಅಂಗಡಿಯಿಂದ. ನೋಡಿ, ಅದಕ್ಕೆ ನಮ್ಮದೇ ಮನೆಯಲ್ಲಿ ಆಗಿರುವಂಥ ಒಂದು ಪಪ್ಪಾಯನ್ನು ತೆಗೆದು ಅದರ ಒಟ್ಟಿಗೆ ಹಾಕಿ ಮಾಡುವ ಅಂತ. ಮೊದಲಿಗೆ ಬಸಳೆಯನ್ನು ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಮೊದಲಿಗೆ ಎಲ್ಲ ಅದರದ್ದು ಎಲೆ ತೆಗೆದು ಸಣ್ಣಗೆ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಬೇಕು. ಇದು ಬಸಳೆಯಲ್ಲಿ ಸಣ್ಣ ಸಣ್ಣ ಹೂಗಳೆಲ್ಲ ಬರ್ತದೆ ಕೆಲವೊಂದು ಸೀಸನಲ್ಲಿ. ಅದನ್ನು ಹಾಕಬಾರ್ದು, ಅದನ್ನು ತೆಗಿಬೇಕು ನಾವು. ಬಸಳೆ ಮತ್ತು ಪಪ್ಪಾಯಿಯ ಕಾಂಬಿನೇಷನ್ ತುಂಬ ಒಳ್ಳೆಯದಾಗಿ ಬರ್ತದೆ. ಜಾಸ್ತಿಯಾಗಿ ಬಸಳೆ ಮತ್ತು ಸೋರೆಕಾಯಿ ಮಾಡ್ತಾರೆ. ಮತ್ತು ವೆಜ್ಜಲ್ಲಿ ಅದು ಬಸಳೆ ಸೋರೆಕಾಯಿ ಮತ್ತು ಬಸಳೆ ಮತ್ತು ಪಪ್ಪಾಯಿ ಸ್ಪೆಷಲ್ ಎರಡು ಕೂಡ. ನಂತರ ಇದಕ್ಕೆ ಇನ್ನೂ ಸಹ ಹಾಕ್ತಾರೆ, ಅಂದರೆ ಸಿಗಡಿ ಹಾಕ್ತಾರೆ. ಮತ್ತು ಏಡಿ ಮೀನನ್ನು ಸಹ ಹಾಕ್ತಾರೆ, ಸಣ್ಣದನ್ನು. ಅದು ಕೂಡ ಒಳ್ಳೆ ಕಾಂಬಿನೇಷನ್ ಆಗಿ ಬರ್ತದೆ ನಮಗೆ. ನೋಡಿ, ಈಗ ಬಸಳೆ ಕಟ್ ಮಾಡಿ ಆಯಿತು. ಈಗ ಪಪ್ಪಾಯಿದು ಸಿಪ್ಪೆ ತೆಗೆದು ಇನ್ನು ಕಟ್ ಮಾಡಿ ಹಾಕಬೇಕಷ್ಟೆ ಇದಕ್ಕೆ. ನೋಡಿ, ಪಪ್ಪಾಯಿ ತುಂಬ ಉಷ್ಣವಾಗಿರುವುದರಿಂದ ಬಸಳೆಗೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಬಸಳೆ ತುಂಬ ತಂಪಲ್ಲ, ಹಾಗಾಗಿ. ಎಳತ್ತೆ ಸಿಕ್ಕಿದೆ ನಮಗೆ. ನೋಡಿ, ಕಟ್ ಮಾಡ್ತಾ ಇದ್ದೇನೆ ಈಗ ಸಣ್ಣ ಸಣ್ಣದಾಗಿ. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಇದು ಬೇಗನೆ ಬೇಯ್ತದೆ ಪಪ್ಪಾಯಿ. ಬಸಳೆ ಆದರೆ ಸ್ವಲ್ಪ ಲೇಟ್ ಆಗ್ತದೆ, ಇದು ಬೇಗ ಬೇಯ್ತದೆ. ನೋಡಿ, ಇದೆಲ್ಲ ಕಟ್ ಮಾಡಿ ಆಯಿತು. ಈಗ ಇದನ್ನೊಮ್ಮೆ ತೊಳೆದು ತರುವ. ನಂತರ ಇದಕ್ಕೆ ಒಂದು ಮಸಾಲೆ ಹುರಿಯುವ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ಉದ್ದ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ನಂತರ ಇದಕ್ಕೆ 3 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ, ದೊಡ್ಡ ಎಸಳು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ, ಒಂದು ದೊಡ್ಡ ಸ್ಪೂನಿನಷ್ಟು. ಸ್ವಲ್ಪ ಸಾಸಿವೆ, ಒಂದು 1/4 ಟೀ ಸ್ಪೂನಷ್ಟು. ಒಂದು 3/4 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೇನೆ. ಸ್ವಲ್ಪ ಮೆಂತೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಹ ಇಲ್ಲ, ಕರಿಮೆಣಸು ತಗೊಂಡು ಹಾಕಿದ್ದೇನೆ. ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ಬೇಡ. ನಾನು ಹಾಕಿಕೊಂಡಿದ್ದೇನೆ ಇಲ್ಲಿ. ನಂತರ ಒಮ್ಮೆ ಚೆನ್ನಾಗಿ ಹುರಿಬೇಕು ಇದನ್ನು. ಸ್ವಲ್ಪ ಸಣ್ಣ ಉರಿಯಲ್ಲೇ ಹುರಿಯಿರಿ. ನೋಡಿ, ಈಗ ಆಯಿತು ಇದು ಹುರಿದು. ನಂತರ ಇದಕ್ಕೆ ಒಂದು ದೊಡ್ಡ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಅದನ್ನು ಸಹ ಗ್ರೈಂಡ್ ಮಾಡಿ ತರಬೇಕು. ಮೊದಲಿಗೆ ಇದನ್ನೊಂದು ಬೇಯಲಿಕ್ಕಿಡುವ, ತೊಳೆದು ತಂದ ಬಸಳೆ ಮತ್ತು ಪಪ್ಪಾಯಿಯನ್ನು. ನೋಡಿ, ಈಗ ಇದು ಫುಲ್ ಆಗ್ತದೆ, ಅದ್ರ ಬೇಯುವಾಗ ಅರ್ಧಕ್ಕೆ ಅರ್ಧ ಬರ್ತದೆ. ನಂತರ ಇದಕ್ಕೆ ಒಂದು ಸಣ್ಣ ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಒಟ್ಟಿಗೆ ಬೇಯಲಿ ಅಂತ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಎಷ್ಟು ಬೇಕಷ್ಟು ನೀರು ಹಾಕಿ ನಂತರ ಉಪ್ಪು ಹಾಕಿ ಬೇಯಲಿಕ್ಕೆ ಇಡಬೇಕು.
ಒಮ್ಮೆ ಮಿಕ್ಸ್ ಮಾಡಿ ಬೇಯಲಿಕ್ಕಿಡುವ. ಈಗ ಮಸಾಲೆಯನ್ನು ಗ್ರೈಂಡ್ ಮಾಡಿ ತರುವ. ಇದು ಬೇಯ್ತಾ ಉಂಟಲ್ಲ ನೋಡಿ, ಈಗ ಬೆಂದಿದೆ ಇದು ಕರೆಕ್ಟಾಗಿ. ಈಗ ಗ್ರೈಂಡ್ ಮಾಡಿ ತಂದಂತಹ ಮಸಾಲೆಯನ್ನು ಹಾಕುವ. ಇದಕ್ಕೆ ಒಂದು ದೊಡ್ಡ ತೆಂಗಿನಕಾಯನ್ನು ಹಾಕಿದ್ದೇನೆ ನಾನು, ಆಗಲೇ ಹೇಳಿದ್ದೇನೆ. ಸಾಕಾಗ್ತದೆ ಇದು ನೋಡಿ. ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕೀಗ. ಕರೆಕ್ಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು ಸರಿಯಾಗಿ. ಈಗ ಒಮ್ಮೆ ಮುಚ್ಚಳ ಮುಚ್ಚಿ ಇಡುವ, ಒಂದು ಕುದಿ ಬರಲಿದ್ದು ಸರಿಯಾಗಿ. ಈಗ ಕುದಿ ಬಂದಿದೆ ಇದು ಕರೆಕ್ಟಾಗಿ. ಈಗ ರೆಡಿ ಆಗ್ತಾ ಬಂತು ನೋಡಿ, ಕರೆಕ್ಟಾಗಿ ಬಂದಿದೆ. ಜಾಸ್ತಿ ತೆಳು ಕೂಡ ಆಗಲಿಲ್ಲ, ಜಾಸ್ತಿ ದಪ್ಪ ಕೂಡ ಆಗಲಿಲ್ಲ. ಇದನ್ನು ಇನ್ನು ತೆಗೆಯುವ. ಆಯ್ತಿದ್ದು ರೆಡಿ. ಈಗ ಬಿಸಿ ಬಿಸಿ ಕರಾವಳಿಯ ಸ್ಪೆಷಲ್ ಬಸಳೆ ಮತ್ತು ಪಪ್ಪಾಯ ಕರಿ ನೋಡಿ, ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿ ಬರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಿದ್ದೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಎಲ್ಲರಿಗೂ ಶುಭ ದಿನ.